Hi, good morning. My dear students, in previous class, I already explained logic gates. Once again, I am going to recall what is a logic gate and types of logic gates. A logic gate is nothing but a gate is a simply an electronic circuit which operates one or more input signals to produce an output signal. What is the meaning of logic gate? This is 1 marks question. What is a gate? Athwa, what is a logic gate? Explain the basic gates. A logic gate is simply an electronic circuit which operates one or more input signals to produce an output signals. There are three types of logic gates, or there are three types of basic gates. In that, the first one is called NOT gate, OR gate, AND gate. NOT gate, OR gate, AND gate. The first one is called NOT gate. A NOT gate is also called as an inverter. The another name of NOT gate is called inverter. In NOT gate it contains only one input signal and it produces one output signal. NOT gate ಅಲ್ಲಿ ಒಂದು ಇನ್ಪುಟ್ ಸಿಗ್ನಲ್ ಇರುತ್ತೆ, ಒಂದು ಔಟ್ಪುಟ್ ಸಿಗ್ನಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಔಟ್ಪುಟ್ ಸಿಗ್ನಲ್ ಯಾವಾಗಲೂ ಆಪೋಸಿಟ್ ಆಫ್ ಇನ್ಪುಟ್ ಆಗಿರುತ್ತೆ. ಔಟ್ಪುಟ್ ಸಿಗ್ನಲ್ ಈಸ್ ಆಲ್ವೇಸ್ ಆಪೋಸಿಟ್ ಆಫ್ ಇನ್ಪುಟ್ ಸಿಗ್ನಲ್. ನೋಡಿ, ಈಗ ಟ್ರೂತ್ ಟೇಬಲ್ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಾನು. ಟ್ರೂತ್ ಟೇಬಲ್ ಆಫ್ ನಾಟ್ ಗೇಟ್. ದ ಟ್ರೂತ್ ಟೇಬಲ್ ಆಫ್ ನಾಟ್ ಗೇಟಲ್ಲಿ ನೋಡಿ ಎಕ್ಸ್ ಬಾರ್. ಯಾಕೆ ನಾಟ್ ಗೇಟಲ್ಲಿ ಎಕ್ಸ್ ಬಾರ್ ತಗೊತೀವಿ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಇನ್ವರ್ಟರ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಕಾಂಪ್ಲಿಮೆಂಟ್ರಿ ಅಂತೀವಿ, ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ನೆಗೇಷನ್ ಅಂತ ಹೇಳ್ತೀವಿ. ಈಗ ನೋಡಿ, ಇದು ವ್ಯಾಲ್ಯೂಸ್ ಕೊಡೋಣ. ಇದು ಎಕ್ಸ್ಪ್ರೆಷನ್ಸ್ ಕೊಡುವಾಗ 0, 1. ದ ಟ್ರೂತ್ ಟೇಬಲ್ ಆಫ್ ನಾಟ್ ಗೇಟ್ ಈಸ್ ನೋಡಿ, 0 ಇದ್ದಾಗ 1 ಆಗುತ್ತೆ, 1 ಇದ್ದಾಗ 0 ಆಗುತ್ತೆ. ದಿಸ್ ಇಸ್ ದ ಟ್ರೂತ್ ಟೇಬಲ್ ಆಫ್ ನಾಟ್ ಗೇಟ್. Then write the logic symbol of NOT gate. The logic symbol of NOT gate is called, this is the logic symbol of NOT gate. Logic symbol ಯಾವುದಪ್ಪ ಅಂತ ಹೇಳಿದ್ರೆ ಇದು ಬಂದು ಲಾಜಿಕ್ ಸಿಂಬಲ್ ಯಾವುದ್ರದ್ದು ಅಂದರೆ ನಾಟ್ ಗೇಟ್ದು. The next one is called OR gate. ಇದನ್ನು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಅಥವಾ ಪ್ರೀವಿಯಸ್ ಸೆಷನ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. What is the meaning of OR gate means? A OR gate has two or more input signals. A OR gate has two or more input signals. It produces one output signal. It is also called as a logical addition ಅಂತ ಹೇಳ್ತೀವಿ. It is also called as a logical addition ಅಂತ ಹೇಳಿದ್ವಿ ಇದನ್ನ. ನೋಡಿ, ಈಗ ಇದಕ್ಕೆ ಟ್ರೂತ್ ಟೇಬಲ್ ಬಂತು ಅಂತ ಹೇಳಿದಾಗ 2 ವೇರಿಯೇಬಲ್ಸ್ ತಗೋತೀವಿ, ಎಕ್ಸ್ ವೈ, ಎಕ್ಸ್ ಆರ್ ವೈ ಅಂತೀವಿ. ಎಕ್ಸ್ ಆರ್ ವೈ ಇದನ್ನು ಓದಬೇಕಾದ್ರೆ ಎಕ್ಸ್ ಪ್ಲಸ್ ವೈ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ ಆರ್ ವೈ. ನೋಡಿ, ಈಗ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದೀನಿ. 0, 0, 1, 1, 0, 1, 0, 1. ಈಗ ನೋಡಿ, ಈಗ ಆರ್ ಇಸ್ ಕಾಲ್ಡ್ ವಿ ಕಾಲ್ಡ್ ಲಾಜಿಕಲಿ ಅಡಿಷನ್ ಅಂತ ಹೇಳಿದ್ದೀವಿ. ಲಾಜಿಕಲಿ ಅಡಿಷನ್ ಅಂತ ಹೇಳಿದಾಗ ಈಗ ಹ್ಯಾಡ್ ಮಾಡೋಣ. 0 + 0 ಇಸ್ ಕಾಲ್ಡ್ 0, 0 + 1 ಇಸ್ ಕಾಲ್ಡ್ 1, 1 + 0 ಇಸ್ ಕಾಲ್ಡ್ 1, 1 + 1 ಇಸ್ ಕಾಲ್ಡ್ 1. ಬೈನರಿ ಅಡಿಷನಲ್ಲಿ ದಿಸ್ ಈಸ್ ದ ಟ್ರೂತ್ ಟೇಬಲ್ ಆಫ್ ಯಾವುದ್ರದ್ದು? OR ಗೇಟ್ದು. ಟ್ರೂತ್ ಟೇಬಲ್ ಆಫ್ OR ಗೇಟ್. ರೈಟ್ ದ ಲಾಜಿಕ್ ಸಿಂಬಲ್ ಆಫ್ OR ಗೇಟ್ ಅಂತ ಹೇಳಿದ್ರೆ ದ ಲಾಜಿಕ್ ಸಿಂಬಲ್ ಬಂತು ಅಂತ ಹೇಳಿದಾಗ ನೋಡಿ, 2 ವೇರಿಯೇಬಲ್ ಲಾಜಿಕ್ ಸಿಂಬಲ್ ಬರೀತಾ ಇದ್ದೀನಿ. ಫಸ್ಟು ಎಕ್ಸ್ ವೈ, ಎಕ್ಸ್ ಪ್ಲಸ್ ವೈ. ದಿಸ್ ಇಸ್ ದ ಲಾಜಿಕ್ ಸಿಂಬಲ್ ಆಫ್ OR ಗೇಟ್. ಎಷ್ಟು ವೇರಿಯೇಬಲ್ದು? 2 ವೇರಿಯೇಬಲ್ದು. 3 ವೇರಿಯೇಬಲ್ದು ಲಾಜಿಕ್ ಸಿಂಬಲ್ ಬರೀರಿ ಅಂದರೆ ನೋಡಿ, ಎಕ್ಸ್ ಇನ್ಪುಟ್ ಹೋಗ್ತಾ ಇದೆ, ಎಕ್ಸ್ ಅನ್ನೋದು, ವೈ ಅನ್ನೋದು ಇನ್ಪುಟ್ ಹೋಗ್ತಾ ಇದೆ, ದೆನ್ ಝಡ್ ಅನ್ನೋದು ಇನ್ಪುಟ್ ಹೋಗ್ತಾ ಇದೆ. 3 ವೇರಿಯೇಬಲ್. ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್. ಸೊ ಇದು ಬಂದು 3 ವೇರಿಯೇಬಲ್ದು ಲಾಜಿಕ್ ಸಿಂಬಲ್ಲು. ಇದು ಬಂದು 2 ವೇರಿಯೇಬಲ್ ಲಾಜಿಕ್ ಸಿಂಬಲ್. ಇದು ಇಷ್ಟು ಲಾಸ್ಟ್ ಕ್ಲಾಸಲ್ಲಿ ನಾಟ್ ಗೇಟ್ ಹೇಳಿದ್ದೆ, OR ಗೇಟ್ ಹೇಳಿದ್ದೆ. ದ ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ AND ಗೇಟ್. ವಾಟ್ ಈಸ್ ದ ಮೀನಿಂಗ್ ಆಫ್ AND ಗೇಟ್ ಮೀನ್ಸ್? AND ಗೇಟ್ ಹ್ಯಾಸ್ 2 or more input signals. It produces one output signal. It is also called as a logical multiplication ಅಂತ ಹೇಳ್ತೀವಿ. It is also called as a logical multiplication.
The third one is called AND gate. AND gate has two or more input signals. It has two or more input signals. It produces one output signal. It is also called as a logical multiplication ಅಂತ ಹೇಳ್ತೀವಿ. ಯಾವುದನ್ನ AND gate ನ. It is also called as a logical multiplication. ನೋಡೋಣ ಈಗ ಟ್ರೂತ್ ಟೇಬಲ್ ನೋಡೋಣ AND gate ದು. ಇಲ್ಲೂ ಅಷ್ಟೇ ಟೂ ವೇರಿಯೇಬಲ್ದು x then y, x and the symbol of AND is called dot. The symbol of AND is called dot. ನೋಡೋಣ ಈಗ ಇದು ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದೀನಿ ಇದಕ್ಕೆ ಎಕ್ಸ್ಗೆ ಮತ್ತು ವೈಗೆ 0 0 1 1 0 1 0 1. ಸೊ ನಾನು ಅಂಡ್ ಆಪರೇಟರ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಅಂಡ್ ಆಪರೇಷನ್ಸ್ ಒಳಗಡೆ ಟ್ರೂತ್ ಟೇಬಲ್ ಹೇಳಬೇಕಾದ್ರೆ ಇಲ್ಲಿ ಹೇಳಿದ್ದೀವಿ, ಇಲ್ಲಿ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ ಡಾಟ್. ಎ ಡಾಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಅಂತೀವಿ. ಅಂಡ್ಗೆ ಸಿಂಬಲ್ ಬಂದಾಗ ಡಾಟು, ಆರ್ಗೆ ಸಿಂಬಲ್ ಬಂದಾಗ ಪ್ಲಸ್, ನಾಟ್ಗೆ ಸಿಂಬಲ್ ಬಂದಾಗ ಬಾರ್ ಆರ್ ನೆಗೇಷನ್ ಅಂತೀವಿ. ಅದೇ ಥರ ಈಗ ನೋಡಿ ಮಲ್ಟಿಪ್ಲಿಕೇಶನ್ ಮಾಡೋಣ. 0 ಇಂಟು 0 ಇಸ್ ಕಾಲ್ಡ್ 0, 0 ಇಂಟು 1 ಇಸ್ ಕಾಲ್ಡ್ 0, 1 ಇಂಟು 0 ಇಸ್ ಕಾಲ್ಡ್ 0, 1 ಇಂಟು 1 ಇಸ್ ಕಾಲ್ಡ್ 1. ದಿಸ್ ಇಸ್ ದ ಟ್ರೂತ್ ಟೇಬಲ್ ಆಫ್ AND ಗೇಟ್. ಎಷ್ಟು ವೇರಿಯೇಬಲ್ ದಪ್ಪ ಅಂತ ಹೇಳಿದ್ರೆ 2 ವೇರಿಯೇಬಲ್ದು. ಈ 3 ವೇರಿಯೇಬಲ್ದು ಬರೆಯೋಣ ನೋಡೋಣ ಮುಂದೆ. ದೆನ್ ಲಾಜಿಕಲ್ ಸಿಂಬಲ್. ಲಾಜಿಕಲ್ ಸಿಂಬಲ್ ಆಫ್ ಯಾವುದ್ರದ್ದು ಅಂತ ಹೇಳಿದ್ರೆ AND ಗೇಟ್ದು. AND ಗೇಟ್ದು ಲಾಜಿಕಲ್ ಸಿಂಬಲ್ ಬಂದು 2 ವೇರಿಯೇಬಲ್ದು. ನೋಡಿ 2 ಇನ್ಪುಟ್ ಸಿಗ್ನಲ್ ಹೋಗ್ತಾ ಇದೆ, 1 ಔಟ್ಪುಟ್ ಸಿಗ್ನಲ್ ಬರುತ್ತೆ ನಮಗಿಲ್ಲಿ. x y and x dot y. ನೋಡಿ 2 ಇನ್ಪುಟ್ ಸಿಗ್ನಲ್ ಹೋಗ್ತಾ ಇದೆ. ದಿಸ್ ಇಸ್ ದ ಸಿಂಬಲ್ ಆಫ್ AND ಲಾಜಿಕಲ್ ಸಿಂಬಲ್. 3 ವೇರಿಯೇಬಲ್ ಲಾಜಿಕಲ್ ಸಿಂಬಲ್ ಬರೀರಿ ಅಂದರೆ x y z. ನೋಡಿ ಇನ್ಪುಟ್ಟು ಎಷ್ಟು ವೇರಿಯೇಬಲ್ಸು, 3 ವೇರಿಯೇಬಲ್ಸ್ನ ಇನ್ಪುಟ್ ಕಳಿಸ್ತಾ ಇದ್ದೀವಿ. ಇದು ಸಿಂಬಲ್ ಇದು. x dot y dot z. This is the logic symbol of AND gate. ಇದು ಭಾಳ ಇಂಪಾರ್ಟೆಂಟ್. ಮುಂದೆ ನಾವು ಬೂಲಿಯನ್ ಥಿಯರಮ್ಸ್ ಒಳಗಡೆ ಎಲ್ಲ ಸಿಂಬಲ್ಸು ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಒನ್ಸ್ ಅಗೇನ್ ರೀಕಾಲ್ ಮಾಡ್ತೀನಿ ನೋಡಿ, ಸಿಂಬಲ್ಸ್ ಮಾತ್ರ ರೀಕಾಲ್ ಮಾಡ್ಕೊಂಡು ಹೋಗ್ತೀನಿ. ಲಾಜಿಕಲ್ ಸಿಂಬಲ್ಸು. ದ ಫಸ್ಟ್ ಒನ್ ಈಸ್ ಕಾಲ್ಡ್ ನಾಟ್ ಗೇಟ್. ನಾಟ್ ಗೇಟ್ದು ಲಾಜಿಕಲ್ ಸಿಂಬಲ್ ಬಂದು ದಿಸ್ ಇಸ್ ದ ಲಾಜಿಕಲ್ ಸಿಂಬಲ್ ಆಫ್ ಯಾವುದು, ನಾಟ್ ಗೇಟ್. Another name of NOT gate is called inverter. Another name of NOT gate is called inverter. Second one ಬಂದು OR gate. OR gate ಲಾಜಿಕಲ್ ಸಿಂಬಲ್ ಇದು ಕರ್ವ್ ಥರ ಬರುತ್ತೆ ನಮಗೆ ಈ ಥರ. ಎಕ್ಸ್ ವೈ, ಇಲ್ಲಿ ಬಂದು ಆರ್ಗೆ ಆರ್ ಸಿಂಬಲ್ ಬಂದಾಗ ಎಕ್ಸ್ ಪ್ಲಸ್ ವೈ. ನೆಕ್ಸ್ಟ್ ದ ಥರ್ಡ್ ಒನ್ ಈಸ್ ಕಾಲ್ಡ್ ಅಂಡ್. ಅಂಡ್ಗೆ ಲಾಜಿಕಲ್ ಸಿಂಬಲ್ ಬಂತು ಅಂತ ಹೇಳಿದ್ರೆ 2 ವೇರಿಯೇಬಲ್ದು. ಎಕ್ಸ್ ಡಾಟ್ ವೈ. ಸೊ ಇದು 3 ಸಿಂಬಲ್ಸ್ ಭಾಳ ಇಂಪಾರ್ಟೆಂಟ್ ನಮಗೆ. ನಾಟ್ ಗೇಟ್ದು, ಆರ್ ಗೇಟ್ದು, ಅಂಡ್ ಗೇಟ್ದು. ದೀಸ್ ಆರ್ ದ ಬೇಸಿಕ್ ಗೇಟ್ಸ್ ಅಂತೀವಿ. ಬೇಸಿಕ್ ಗೇಟ್ಸಲ್ಲಿ ನಾಟ್ ಗೇಟು, ಆರ್ ಗೇಟು, ಅಂಡ್ ಗೇಟ್. ಲಾಜಿಕ್ ಸಿಂಬಲ್ಸಲ್ಲಿ ನಾಟ್ ಗೇಟ್ದು ಲಾಜಿಕ್ ಸಿಂಬಲ್ಲು, ಆರ್ ಗೇಟ್ದು ಲಾಜಿಕ್ ಸಿಂಬಲ್ಲು, ಅಂಡ್ ಗೇಟ್ದು ಲಾಜಿಕ್ ಸಿಂಬಲ್. ಈ 3 ಸಿಂಬಲ್ಸ್ನ ನಾವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. The next one is called basic postulates of Boolean algebra. The next topic is called basic postulates of Boolean algebra. The fundamental laws of Boolean expressions. The fundamental laws of Boolean expressions or the fundamental laws of Boolean algebra are called basic postulates. In that basic postulates, there are 4 basic postulates are there in Boolean algebra. So, ಅದರಲ್ಲಿ first one ಬಂತು, if x not equal to 0, then x is equal to 1. ನೋಡಿ ಫಸ್ಟ್ ಪಾಸ್ಟುಲೇಟ್ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, if x not equal to 0, then x is equal to 1. If x not equal to 1, then x is equal to 0. ಇದು ಫಸ್ಟ್ ಪಾಸ್ಟುಲೇಟ್. In Boolean algebra,
the first basic postulate is called if x not equal to 0 then x is equal to 1. If x not equal to 1 then x is equal to 0. ಇದು ಬಂದು first postulate ಅಂತೀವಿ. The second postulate is called R relation. That is also called as a logical addition ಅಂತೀವಿ. R relation ಏನಪ್ಪ ಕರಿತೀವಿ ಅಂತ ಹೇಳಿದ್ರೆ ಲಾಜಿಕಲ್ ಅಡಿಷನ್ ಅಂತ ಹೇಳ್ತೀವಿ. ನೋಡಿ ಈಗ ಲಾಜಿಕಲ್ ಅಡಿಷನ್ಗೆ ಸಿಂಬಲ್ ಬಂತು ಅಂತ ಹೇಳಿದಾಗ ಬರೀ ನಾವೇನು ಯೂಸ್ ಮಾಡ್ತೀವಿ, ಪ್ಲಸ್ ಅಂತ ಹೇಳಿದ್ವಿ. ಈಗ ನೋಡ್ಕೊಂಡು ಹೋಗೋಣ. 0 ಪ್ಲಸ್ 0, 0 ಪ್ಲಸ್ 1, 1 ಪ್ಲಸ್ 0, 1 ಪ್ಲಸ್ 1. ನೋಡಿ ಈಗ the second postulate is called R relation. It is also called as a logical addition. ಅದಕ್ಕೆ ನಾವು ಈಗ ನೋಡಿ ಈಗ 0 ಪ್ಲಸ್ 0 ಈಸ್ ಈಕ್ವಲ್ ಟು 0 ಅಡಿಷನ್ ಮಾಡ್ತಾ ಇದ್ದೀವಿ. 0 ಪ್ಲಸ್ 1 ಈಸ್ ಈಕ್ವಲ್ ಟು 1, 1 ಪ್ಲಸ್ 0 ಈಸ್ ಈಕ್ವಲ್ ಟು 1, 1 ಪ್ಲಸ್ 1 ಈಸ್ ಈಕ್ವಲ್ ಟು 1. ಇದು ಆರ್ ರಿಲೇಷನ್ದು ಪಾಸ್ಟುಲೇಟ್. ಆರ್ ರಿಲೇಷನ್ ಪಾಸ್ಟುಲೇಟ್ ಬಂದಾಗ 0 ಪ್ಲಸ್ 0 ಈಸ್ ಈಕ್ವಲ್ ಟು 0, 0 ಪ್ಲಸ್ 1 ಈಸ್ ಈಕ್ವಲ್ ಟು 1, 1 ಪ್ಲಸ್ 0 ಈಸ್ ಈಕ್ವಲ್ ಟು 1, 1 ಪ್ಲಸ್ 1 ಈಸ್ ಈಕ್ವಲ್ ಟು 1. ನಾವು ಟ್ರೂತ್ ಟೇಬಲಲ್ಲಿ ಎಕ್ಸ್ಗೆ ಮತ್ತು ವೈಗೆ ವ್ಯಾಲ್ಯೂಸ್ ಕೊಡೋದು ಹೇಳಿದ್ದೀನಿ. ಸೇಮ್ ಅದೇ ಥರ ಬರ್ಕೊಂಡು ಹೋಗಿ. ಇಲ್ಲಿ ನೋಡಿ 0 0 1 1, 0 1 0 1. ಇಲ್ಲಿ ಪ್ಲಸ್ ಯಾಕೆ ಬಂತು ಅಂದರೆ ಆರ್ ರಿಲೇಷನ್ಗೆ. ಆರ್ ರಿಲೇಷನ್ ನಾವೇನಪ್ಪ ಕರಿತೀವಿ ಅಂತ ಹೇಳಿದ್ರೆ ಲಾಜಿಕಲಿ ಅಡಿಷನ್ ಅಂತ ಹೇಳ್ತೀವಿ. ಲಾಜಿಕಲಿ ಅಡಿಷನ್ಗೆ ಯಾವ ಸಿಂಬಲ್ ಯೂಸ್ ಮಾಡ್ತೀವಿ ಅಂತ ಹೇಳಿದಾಗ ಪ್ಲಸ್ ಸಿಂಬಲ್ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಈಗ ಇದಕ್ಕೆ ಸಿಂಬಲ್ ಬರಿಬೇಕು, ನಾವು ಲಾಜಿಕ್ ಸಿಂಬಲ್ ಬರಿಬೇಕು. ಇದಕ್ಕೆ ಲಾಜಿಕ್ ಸಿಂಬಲ್ ಯಾವ್ದು ಬರಿತಾ ಇದ್ದೀವಿ ಅಂದರೆ ನೋಡಿ 0 0 ಎರಡು ವೇರಿಯಬಲ್ ಹೋಗ್ತಾ ಇದೆ. ಒಂದು ಬಂದು 0, ಇನ್ನೊಂದು ಬಂದು 0. ಇಲ್ಲಿ ಪ್ಲಸ್ ಸಿಂಬಲ್ ಇರೋದ್ರಿಂದ ನಾವು ಯಾವ ಲಾಜಿಕ್ ಸಿಂಬಲ್ ಹಾಕ್ಕೊಂಡು ಹೋಗಬೇಕು ಅಂದರೆ ದಿಸ್ ಇಸ್ ದ ಸಿಂಬಲ್ ಆಫ್ ಪ್ಲಸ್, ಆರ್ ಸಿಂಬಲ್. ದಟ್ ಈಸ್ ಈಕ್ವಲ್ ಟು 0 ಅಂತೀವಿ. ನೋಡಿ 0 ಪ್ಲಸ್ 0 ಈಸ್ ಈಕ್ವಲ್ ಟು 0. ಇದು ಯಾಕೆ ಆರ್ ಸಿಂಬಲ್ ಹಾಕ್ಕೊಂಡು ಹೋಗಿದ್ದೀವಿ ಅಂದರೆ ಪ್ಲಸ್ ಇದೆ. ದಟ್ ಈಸ್ ಕಾಲ್ಡ್, ಆರ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ ಲಾಜಿಕಲ್ ಅಡಿಷನ್ ಅಂತ ಹೇಳ್ತೀವಿ. ಅದೇ ಥರ ಇದಕ್ಕೆ ನೋಡಿ 0 ವೇರಿಯಬಲ್, ಒಂದು ವೇರಿಯಬಲ್ಗೆ 0 ಕಳಿಸ್ತಾ ಇದ್ದೀವಿ, ಇನ್ನೊಂದಕ್ಕೆ 1 ಕಳಿಸ್ತಾ ಇದ್ದೀವಿ. ಯಾವ ಸಿಂಬಲ್ ಇದೆ ಇಲ್ಲಿ? ಪ್ಲಸ್ ಸಿಂಬಲ್ ಇದೆ. ದ ಸಿಂಬಲ್ ಆಫ್ ಪ್ಲಸ್ ಈಸ್ ಕಾಲ್ಡ್ ಆರ್ ರಿಲೇಷನ್. ದಿಸ್ ಇಸ್ ದ ಸಿಂಬಲ್ ಆಫ್ ಆರ್ ರಿಲೇಷನ್. ದೆನ್ 1 ಔಟ್ಪುಟ್ ಬಂದು ನಮಗೆ ನೋಡಿ, ಒಂದು ಇನ್ಪುಟ್ 0 ಇದೆ, ಇನ್ನೊಂದು ಇನ್ಪುಟ್ 1 ಇದೆ. ದೇರ್ ಫೋರ್ ಔಟ್ಪುಟ್ ಏನಾಗಿದೆ? 1 ಬಂದಿದೆ. ಸೊ ಯಾವ ಇಲ್ಲಿ ಲಾಜಿಕಲ್ ರಿಲೇಷನ್ ಯೂಸ್ ಮಾಡ್ಕೊಂಡು ಹೋಗಿದ್ದೀವಿ ಅಂತ ಹೇಳಿದ್ರೆ ಅಡಿಷನ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ 1, ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ 0. ಎಕ್ಸ್ ವ್ಯಾಲ್ಯೂ 1 ಆಗಿದೆ, ವೈ ವ್ಯಾಲ್ಯೂ 0 ಆಗಿದೆ. ಪ್ಲಸ್ ಸಿಂಬಲ್, ಪ್ಲಸ್ ಇದ್ದರೆ ಆರ್ ರಿಲೇಷನ್, ಪ್ಲಸ್ ಇದ್ದರೆ ಆರ್ ರಿಲೇಷನ್. ಔಟ್ಪುಟ್ ಏನು ಬರುತ್ತೆ ನಮಗೆ? 1 ಪ್ಲಸ್ 0 ಇಸ್ ಕಾಲ್ಡ್ 1. ಇದು ನೆಕ್ಸ್ಟು ಎಕ್ಸ್ ವ್ಯಾಲ್ಯೂ 1, ದೆನ್ ಇನ್ಪುಟ್ 1 ಇದೆ, ಇನ್ನೂ ಒಂದು ಇನ್ಪುಟ್ಟು 1 ಇದೆ. ಸೊ ನೋಡಿ ನಮಗೆ 1 ಪ್ಲಸ್ 1 ಪ್ಲಸ್ ಈಸ್ ಕಾಲ್ಡ್ ಆರ್. ದಟ್ ಈಸ್ ಈಕ್ವಲ್ ಟು 1. ಇದು ಬಂದು ಆರ್ ರಿಲೇಷನ್. ಆರ್ ರಿಲೇಷನ್ ಇಸ್ ಕಾಲ್ಡ್ ಲಾಜಿಕಲ್ ಅಡಿಷನ್ ಅಂತ ಹೇಳ್ತೀವಿ. ಬೇಸಿಕ್ ಪಾಸ್ಟುಲೇಟ್ಸಲ್ಲಿ ಎರಡನೇದು ಬಂದು ಆರ್ ರಿಲೇಷನ್ ಅಂತ ಹೇಳ್ತೀವಿ. ಬೇಸಿಕ್ ಪಾಸ್ಟುಲೇಟ್ಸಲ್ಲಿ ಮೂರನೇದು ಬಂತು ಅಂತ ಹೇಳಿದಾಗ ಅಂಡ್ ರಿಲೇಷನ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಲಾಜಿಕಲ್ ಮಲ್ಟಿಪ್ಲಿಕೇಶನ್. ಲಾಜಿಕಲ್ ಮಲ್ಟಿಪ್ಲಿಕೇಷನ್ಗೆ ಯಾವ ಸಿಂಬಲ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಡಾಟ್ ಸಿಂಬಲ್ ಯೂಸ್ ಮಾಡ್ತೀವಿ. ಸೊ ಈಗ ನೋಡಿ, ಈಗ 0 ಡಾಟ್ 0, 0 ಡಾಟ್ 1, 1 ಡಾಟ್ 0, 1 ಡಾಟ್ 1. ಇದನ್ನು ಓದಬೇಕಾದ್ರೆ 0 ಆ್ಯಂಡ್ 0, 0 ಆ್ಯಂಡ್ 0 ಈಸ್ ಕಾಲ್ಡ್ 0. ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀನಿ. 0 ಇಂಟು 0 ಈಸ್ ಕಾಲ್ಡ್ 0, 0 ಇಂಟು 1 ಈಸ್ ಕಾಲ್ಡ್ 1, 1 ಇಂಟು 0 ಈಸ್ ಕಾಲ್ಡ್ 0, 1 ಇಂಟು 1 ಈಸ್ ಕಾಲ್ಡ್ 1. ನೋಡಿ ಈಗ ಟ್ರೂತ್ ಟೇಬಲಲ್ಲಿ ಹೇಳಿದ್ದೆ ನಾವು. ಇಲ್ಲಿ ಟ್ರೂತ್ ಟೇಬಲಲ್ಲಿ ಈಗ 0 0 1 1, 0 1 0 1 ಇದು ಬಂದು ಎಕ್ಸ್ದು, ಇದು ಬಂದು ವೈದು. ಈಗ ಸರ್ ಈ ಡಾಟ್ ಯಾಕೆ ಸರ್ ತೊಗೊಂಡಿದ್ದೀರಾ ಅಂದರೆ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಆರ್ ರಿಲೇಷನ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಲಾಜಿಕಲ್ ಮಲ್ಟಿಪ್ಲಿಕೇಶನ್. ದ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಸಿಂಬಲ್ ಬಂದಾಗ ಡಾಟ್. ಈಗ ನೋಡಿ 0 ಇಂಟು 0 ಈಸ್ ಕಾಲ್ಡ್ 0, 0 ಇಂಟು 1 ಈಸ್ ಕಾಲ್ಡ್ 1, 1 ಇಂಟು 0 ಈಸ್ ಕಾಲ್ಡ್ 0, 1 ಇಂಟು 1 ಈಸ್ ಕಾಲ್ಡ್ 1. ಈಗ ಇದಕ್ಕೆ ಲಾಜಿಕ್ ಸಿಂಬಲ್ ಬರ್ಕೊಂಡು ಹೋಗೋಣ. ಲಾಜಿಕ್ ಸಿಂಬಲ್ ಯಾವ ಥರ ಬರಿತೀವಿ? ಒಂದು ಎಕ್ಸ್ದು, ಒನ್ ಮೋರ್ ಈಸ್ ಕಾಲ್ಡ್ ವೈ. ನೋಡಿ ಈಗ 0 and 0. This is also called as a logical multiplication. The and the symbol bantu anta ಹೇಳಿದಾಗ this is the logic symbol of and. Logic symbol.
ರಿಸಲ್ಟ್ಸ್ ಬಂದು 0 ಬಂದಿರುತ್ತೆ ಇಲ್ಲಿ. ಆ್ಯಂಡ್ ನೋಡಿ ಈಗ 0 1 ದ ಲಾಜಿಕ್ ಸಿಂಬಲ್ ಈಸ್ ಕಾಲ್ಡ್ ಡಾಟ್ಗೆ ಲಾಜಿಕ್ ಸಿಂಬಲ್ ಯಾವುದಪ್ಪ ಅಂತ ಹೇಳಿದ್ರೆ ದಿಸ್ ದ ಲಾಜಿಕ್ ಸಿಂಬಲ್ ಆಫ್ ಆ್ಯಂಡ್ ಇಲ್ಲಿ 0 ಇಂಟು 1 ಈಸ್ ಕಾಲ್ಡ್ 0 ಇಂಟು 1 ಈಸ್ ಕಾಲ್ಡ್ 0. ಸೊ ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೀನಿ ನೋಡಿ, ಇಲ್ಲಿ 0 ಇಂಟು 0 ಈಸ್ ಕಾಲ್ಡ್ 0 ಇಂಟು 1 ಈಸ್ ಕಾಲ್ಡ್ 0 1 ಇಂಟು 0 ಈಸ್ ಕಾಲ್ಡ್ 0 1 ಇಂಟು 1 ಈಸ್ ಕಾಲ್ಡ್ 1. ಇದ್ರದ್ದು ದಿಸ್ ಇಸ್ ಕಾಲ್ಡ್ ಅಂಡ್ ಔಟ್ಪುಟ್ ಬಂದು 0 ಬರುತ್ತೆ. ಈಗ ಇದ್ರದ್ದು ದಿಸ್ 1 ಹೋಗ್ತಾ ಇದೆ, ಅದೇ ಥರ 0 ಅನ್ನೋದು ಇನ್ನೂ ಒಂದು ಇನ್ಪುಟ್ ಹೋಗ್ತಾ ಇದೆ. ಇಲ್ಲಿ ಯಾವ ರಿಲೇಷನ್ ಇದೆ? ಅಂಡ್ ರಿಲೇಷನ್ ಇದೆ. ದಿಸ್ ಇಸ್ ದ ಸಿಂಬಲ್ ಆಫ್ ಅಂಡ್. ಔಟ್ಪುಟ್ ಏನಾಗುತ್ತೆ ನಮಗೆ 0ನೇ ಆಗುತ್ತೆ. ದ ಲಾಸ್ಟ್ 1 ವೇರಿಯಬಲ್ ಹೋಗ್ತಾ ಇದೆ ಎಕ್ಸ್ಗೆ, ದ ಒನ್ ಮೋರ್ ವ್ಯಾಲ್ಯೂ 1 ಹೋಗ್ತಾ ಇದೆ. ದೆನ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅಂಡ್. ದ ಸಿಂಬಲ್ ಆಫ್ ಅಂಡ್ ಈಸ್ ಕಾಲ್ಡ್ ದಿಸ್ ಒನ್ ಅಂಡ್. ದಿಸ್ ಇಸ್ ದ ಅಂಡ್ ರಿಲೇಷನ್. ಬೇಸಿಕ್ ಪಾಸ್ಯುಲೇಟ್ಸ್ನಲ್ಲಿ ದ ಲಾಸ್ಟ್ ಒನ್ ಈಸ್ ಕಾಲ್ಡ್ ಕಾಂಪ್ಲಿಮೆಂಟರಿ ರೂಲ್. I already explained what is the meaning of complementary means. Negation or not. 0 ಇದ್ದರೆ 1 ಆಗುತ್ತೆ, 1 ಇದ್ದರೆ 0 ಆಗ್ತಾ ಇರುತ್ತೆ ನಮಗಲ್ಲಿ. ಈಗ ನೋಡೋಣ, ಈಗ ದಟ್ ಈಸ್ ಕಾಲ್ಡ್ 0 ಕಾಂಪ್ಲಿಮೆಂಟ್ರಿ ಈಸ್ ಈಕ್ವಲ್ ಟು 1 ಕಾಂಪ್ಲಿಮೆಂಟ್ರಿ ಈಸ್ ಈಕ್ವಲ್ ಟು 1 ಕಾಂಪ್ಲಿಮೆಂಟ್ರಿ ಈಸ್ ಈಕ್ವಲ್ ಟು 0. ನೋಡಿ, 0 ಕಾಂಪ್ಲಿಮೆಂಟ್ರಿ ಇದ್ದಾಗ 1 ಆಯಿತು, 1ಗೆ ಕಾಂಪ್ಲಿಮೆಂಟ್ರಿ ಇದ್ದಾಗ 0 ಆಯಿತು. ಏನಾಗಿದೆ ಇಲ್ಲಿ? 0ಗೆ ಕಾಂಪ್ಲಿಮೆಂಟ್ರಿ ಇದ್ದಾಗ 1 ಆಯಿತು, 1ಗೆ ಕಾಂಪ್ಲಿಮೆಂಟ್ರಿ ಇದ್ದಾಗ ಏನಾಗುತ್ತೆ ನಮಗೆ? 0 ಆಯಿತು. ದಟ್ ಮೀನ್ಸ್ 0 ಇದ್ದರೆ 1 ಆಗುತ್ತೆ, 1 ಇದ್ದರೆ 0 ಆಗುತ್ತೆ. ಯಾವ ರೂಲ್ ಒಳಗಡೆ? ಕಾಂಪ್ಲಿಮೆಂಟ್ ರೂಲಲ್ಲಿ. ಇದಕ್ಕೆ ಲಾಜಿಕ್ ಸಿಂಬಲ್ ಬರೆಯೋಣ. ಲಾಜಿಕ್ ಸಿಂಬಲ್ ನಾಟ್ ಗೇಟ್. ಎ ಕಾಂಪ್ಲಿಮೆಂಟ್ರಿ ಈಸ್ ಕಾಲ್ಡ್ ನಾಟ್ ಗೇಟ್. ದಿಸ್ ಇಸ್ ದ ಸಿಂಬಲ್ ಆಫ್ ನಾಟ್ ಗೇಟ್ದು ಸಿಂಬಲ್ ನೋಡಿ, 0 ಹೋಗ್ತಾ ಇದ್ದರೆ 1 ಆಗಿದೆ. ಯಾಕೆ ಸರ್ ಈ ಸಿಂಬಲ್ ಬಂತು ಅಂದರೆ 0 ಬಾರ್. ಎ ಬಾರ್ ಈಸ್ ಕಾಲ್ಡ್ ನಾಟ್ ಗೇಟ್. ಎ ಬಾರ್ ಈಸ್ ಕಾಲ್ಡ್ ನಾಟ್ ಗೇಟ್ ಆರ್ ಕಾಂಪ್ಲಿಮೆಂಟ್ ಆರ್ ನೆಗೇಷನ್ ಆರ್ ಇನ್ವರ್ಟರ್, ಏನು ಬೇಕಾದರೂ ಕರಿಬೋದು ನಾವು ಇದನ್ನು. ಅದೇ ಥರ ಇಲ್ಲೇನಾಗ್ತದೆ? 1 ಬಾರ್. ಎ ಬಾರ್, ದಿಸ್ ಇಸ್ ದ ಸಿಂಬಲ್ ಆಫ್ ಬಾರ್. ಎ ಬಾರ್ ಈಸ್ ಕಾಲ್ಡ್ ನಾಟ್ ಗೇಟ್. ನೋಡಿ, 1 ಬಾರ್ ಇದ್ದಾಗ 0 ಆಯಿತು. ದೀಸ್ ಆರ್ ದ basic postulates of Boolean algebra. Sir, the fundamental laws of Boolean algebra. The fundamental laws of Boolean algebra is called basic postulates. The fundamental laws of Boolean algebra is called basic postulate. In that basic postulate, the first one is called if x not equal to 0, then x is equal to 1. If x is not equal to 1, then x is equal to 0. This is the first postulate. The second one is called OR relation. This is also called as a logical addition. R ಅಂದರೆ ನಮಗೆ ಗೊತ್ತಿದೆ, ಅಡಿಷನ್ ಅಂತೇಳಿ. ಆರ್ಗೆ ಸಿಂಬಲ್ ಯಾವುದು? ಪ್ಲಸ್. ನೋಡಿ, ಈಗ ಇದನ್ನು ಆರ್ ರಿಲೇಷನ್ ಯಾವ ಥರ ಬರೀಬೇಕು ಅಂದರೆ 0 0 0 1 1 0 1 0 1. ಇಲ್ಲಿ ಆರ್ಗೆ ಯಾವ ಸಿಂಬಲ್ ಯೂಸ್ ಮಾಡ್ತೀವಿ? ಪ್ಲಸ್ 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 ಪ್ಲಸ್. ದಟ್ ಈಸ್ ಈಕ್ವಲ್ ಟು 0 ಪ್ಲಸ್ 0 ಈಸ್ ಈಕ್ವಲ್ ಟು 0 0 ಪ್ಲಸ್ 1 ಈಸ್ ಈಕ್ವಲ್ ಟು 1 1 ಪ್ಲಸ್ 0 ಈಸ್ ಈಕ್ವಲ್ ಟು 1 1 ಪ್ಲಸ್ 1 ಈಸ್ ಈಕ್ವಲ್ ಟು 1. ನೋಡಿ, ಒಂದು ಎಕ್ಸ್ದು 0, ವೈದು 0. ಇದು ಯಾಕೆ ಸರ್ ಈ ಸಿಂಬಲ್ ಬಂತು ಅಂದರೆ ದಿಸ್ ಇಸ್ ಕಾಲ್ಡ್ ಎಕ್ಸ್, ದಿಸ್ ಕಾಲ್ಡ್ ವೈ, ದ ಪ್ಲಸ್ ಈಸ್ ಕಾಲ್ಡ್ ಆರ್ ಸಿಂಬಲ್. ದ ಪ್ಲಸ್ ಈಸ್ ಕಾಲ್ಡ್ ಆರ್ ಸಿಂಬಲ್. ಆರ್ಗೆ ಸಿಂಬಲ್ ಅಪ್ಪ ಇದು ಲಾಜಿಕ್ ಸಿಂಬಲ್ಲು, ಆರ್ಗೆ ಹೇಳಿದ್ದೀನಿ ನಾನು. ಇದು ಅದೇ ಥರ ಇದು ಆರ್ ರಿಲೇಷನ್ ಆಯಿತು. ಅದೇ ಥರ ಅಂಡ್ ರಿಲೇಷನಲ್ಲೂ ಸೇಮೇ. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ. ಇಲ್ಲೂ ಅಷ್ಟೇ 0 0 0 1 1 0 1 1. ಇಲ್ಲಿ ಯಾಕೆ ಸರ್ ಇಲ್ಲಿ ಡಾಟ್ ತೊಗೊಂಡಿದ್ದೀವಿ ಅಂದರೆ ಇಟ್ ಈಸ್ ಕಾಲ್ಡ್ ಅಂಡ್. ದ ಸಿಂಬಲ್ ಆಫ್ ಅಂಡ್ ಈಸ್ ಕಾಲ್ಡ್ ಡಾಟ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ ಇಲ್ಲಿ. ಈಗ ನೋಡಿ, ಈಗ 0 ಇಂಟು 0 ಈಸ್ ಕಾಲ್ಡ್ 0 0 ಇಂಟು 1 ಈಸ್ ಕಾಲ್ಡ್ 0 1 ಇಂಟು 0 ಈಸ್ ಕಾಲ್ಡ್ 0 1 ಇಂಟು 1 ಈಸ್ ಕಾಲ್ಡ್ 1. ನೋಡಿ, ಈಗ ಒಂದು 0 ಎಕ್ಸ್ದು ಒಂದು ಇನ್ಪುಟ್ 0 ಆಗಿದೆ, ಇನ್ನೊಂದು ಇನ್ಪುಟ್ 0 ಆಗಿದೆ. ಇಲ್ಲಿ ಯಾಕೆ ಸರ್ ಅಂಡ್ ಸಿಂಬಲ್ ಬಂತು ಅಂದಾಗ 0 ಇನ್ಪುಟ್ಟು 0 ಇನ್ಪುಟ್. ನಮಗೆ ಯಾವ ರಿಲೇಷನ್ ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ? ಅಂಡ್ ರಿಲೇಷನ್ ಯೂಸ್ ಮಾಡ್ತಾ ಇದ್ದೀವಿ. ಅಂಡ್ ರಿಲೇಷನ್ ಯೂಸ್ ಮಾಡಿದಾಗ ಸಿಂಬಲ್, ಲಾಜಿಕಲ್ ಸಿಂಬಲ್ ಬಂದು ಅಂಡ್, ದಟ್ ಈಸ್ ಈಕ್ವಲ್ ಟು 0. ಇದೇ ಥರ ಎಲ್ಲ ನೋಡಿ, ಒಂದು ಇನ್ಪುಟ್ಟು 0, ಇನ್ನೊಂದು ಇನ್ಪುಟ್ಟು 1, ಔಟ್ಪುಟ್ ಏನಾಗಿದೆ 0. 0 ಇಂಟು 1 ಈಸ್ ಕಾಲ್ಡ್ 0 1 ಇಂಟು 0 ಈಸ್ ಕಾಲ್ಡ್ 0 1 ಇಂಟು 1 ಈಸ್ ಕಾಲ್ಡ್ 1. ಇದು ಬಂದು ಅಂಡ್ ರಿಲೇಷನ್. ಯಾಕೆ ಅಂತ ಡಾಟ್ ಬಂದಿದೆ ಇಲ್ಲಿ. ದ ಲಾಸ್ಟ್ ರೂಲ್ ಅಥವಾ ದ ಲಾಸ್ಟ್ ಪಾಸ್ಯುಲೇಟ್ ಈಸ್ ಕಾಲ್ಡ್ ಕಾಂಪ್ಲಿಮೆಂಟ್ ರೂಲ್. A complement is nothing but
0 complement is equal to 1, 1 complement is equal to 0 ಅಥವಾ 0 ಬಾರ್ ಅಂತೀವಿ. ಎ ಬಾರ್ ಈಸ್ ಕಾಲ್ಡ್ ಕಾಂಪ್ಲಿಮೆಂಟ್. ನೋಡಿ, ದಿಸ್ ಇಸ್ ದ ಸಿಂಬಲ್ ಆಫ್ ಕಾಂಪ್ಲಿಮೆಂಟ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಇನ್ವರ್ಟರ್ ಅಂತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಇನ್ವರ್ಟರ್. These are the basic postulates of Boolean algebra. Okay na? Thank you.